ನನಗೆ ಸಿನಿಮಾ ಇಷ್ಟ, ಅದೇನಾದರೂ ಆಗಿರಲಿ. ಓಕೆ. ನಟ ಆಗ್ಬೋದು, ನಿರ್ಮಾಪಕ ಆಗ್ಬೋದು, ನಿರ್ದೇಶಕ ಆಗ್ಬೋದು, ಎನಿ ಒನ್, ಅದು ಈವೆಂಟ್ಸ್ ಆಗಿರ್ಬೋದು, ಎನಿಥಿಂಗ್ ಒಟ್ಟಲ್ಲಿ ಸಿನಿಮಾದಲ್ಲಿ ಇರಬೇಕು ಅಷ್ಟೇ. ಮನುಷ್ಯ ರ್ಯಾಪರ್ ಅಂತಾರೆ, ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದಾನಲ್ಲ, ಚೆನ್ನಾಗಿದ್ದಂಗಿದೆ, ಒಂದ್ಸತಿ ಮೀಟ್ ಮಾಡೋಣ ಅಂದ್ಬಿಟ್ಟು ಆ ಪ್ರೊಡ್ಯೂಸರ್ ಫೋನ್ ಮಾಡಿದೆ. ನೆಕ್ಸ್ಟ್ ಟೈಮ್ ಮೀಟ್ ಆದ್ವಿ. ಆದಾಗ ಅವ್ರು ಇಂಪ್ರೆಸಿವ್ ಇತ್ತು. ಅಂದರೆ ಅವ್ರ ಮಾತಾಗ್ಬೋದು, ಅವ್ರ ಬಿಹೇವಿಯರ್ಸ್ ಆಗ್ಬೋದು. ನಾನು ಯಾವತ್ತು, ಏಕೆಂದರೆ ಬಿಹೇವಿಯರ್ಸ್ನ ತುಂಬ ಇಷ್ಟಪಡ್ತೀನಿ. ಟ್ಯಾಲೆಂಟ್ ವಿತ್ ಬಿಹೇವಿಯರ್ ಇದ್ದರೆ 100% ಅವ್ರಿಗೆ ಅವಕಾಶ ಇರುತ್ತೆ. ನೀನು ಏನಾದರೂ ಮಾಡಿ ನೋಡು, ನೀನು ಬೇರೆ ಸಿನಿಮಾದಲ್ಲೆಲ್ಲ ಇಟ್ಕೊಟ್ಟಿದ್ದೀಯ, ಬೇರೆ ಹೀರೋಗಳಿಗೆ ಇಟ್ಕೊಟ್ಟಿದ್ದೀಯ, ಬಟ್ ನಿನ್ನ ಸಿನಿಮಾಗೆ ನೀನು ಹೀರೋಗಿ ಇಂಟ್ರೊಡ್ಯೂಸ್ ಆಗ್ತಾರೆ, ಸಿನಿಮಾಗೆ ಇಟ್ಟಾಗಿಲ್ಲ ಅಂದರೆ ನಿನ್ನ ಮರ್ಯಾದೆ ಹೋಗುತ್ತೆ. ನಾನು ಹಿಂಗೆ ಬ್ಲ್ಯಾಕ್ ಮೇಲ್ ಮಾಡ್ತೀನಿ. ಹಲೋ ನಮಸ್ಕಾರ. ಸೆಲೆಬ್ರಿಟಿ ಟಾಕ್ ವಿತ್ ಪಬ್ಲಿಕ್ ನೆಕ್ಸ್ಟ್ ವಿಶೇಷ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮ ಜೊತೆ ಇರುವಂಥವರು ನಟರು, ನಿರ್ದೇಶಕರು, ನಿರ್ಮಾಪಕರು ಆಗಿರುವಂಥ ನವರಸನ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡೋಣ. ಹಾಯ್ ಸರ್, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಹಾಯ್, ನಮಸ್ಕಾರ. ಹೇಗಿದ್ದೀರಾ ಸರ್? ಸೂಪರ್, ನೀವು ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೇನೆ. ಮೊದಲಿಗೆ ಸೂತ್ರಧಾರಿ ಅನ್ನುವಂತಹ ಸಿನಿಮಾ ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ. ಏನು ಸರ್ ಇದು ಟೈಟಲ್ನ ಸ್ಪೆಷಾಲಿಟಿ ಅಂತ ಹೇಳಿ ಎಲ್ಲರ ತಲೆಯಲ್ಲಿ ಓಡ್ತಾ ಇರೋದು ಸರ್, ಏನಿದು? ಸೂತ್ರಧಾರಿ ಅಂದರೆ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬ ಸೂತ್ರಧಾರಿ ಇರ್ತಾನೆ, ಪ್ರತಿ ಕಥೆಯಲ್ಲೂ ಒಬ್ಬ ಸೂತ್ರಧಾರಿ ಇರ್ತಾನೆ. ಆ ಥರ ಪ್ರತಿಯೊಬ್ಬರಿಗೂ ಒಂದೊಂದು ಸೂತ್ರಧಾರಿ, ಪ್ರತಿಯೊಬ್ಬರ ಲೈಫಲ್ಲೂ ಇರೋವಂಥ ಒಂದು ಸೂತ್ರಧಾರಿನೇ ಈ ನಮ್ಮ ಸಿನಿಮಾದ ಕಥೆಯಲ್ಲಿ ಒಂದು ಸೂತ್ರಧಾರಿ. ಹಾಗಾದರೆ ಈ ಸಿನಿಮಾದ ಸೂತ್ರಧಾರಿ ಯಾರು ಸರ್, ನೀವೇನಾ? ಸಿನಿಮಾದ ಸೂತ್ರಧಾರಿ ನಾನೇ ಅನ್ಕೊಳ್ಳಿ. ಸಿನಿಮಾ ಸ್ಟಾರ್ಟ್ ಮಾಡಿ ಪ್ರೊಡ್ಯೂಸ್ ಮಾಡಿದ್ದೀನಲ್ಲ, ನಾನೇ ಸೂತ್ರಧಾರಿ. ಸರ್, ಈಗ ಈ ಒಂದು ಸಿನಿಮಾ ಕನ್ನಡದಲ್ಲಿ ಮಾತ್ರ ಬರ್ತಾ ಇದೆ, ಯಾಕೆ ಸರ್ ಬಹುಭಾಷೆಯಲ್ಲಿ ಮಾಡಬೇಕು ಅಂತ ಹೇಳಿ ಅನಿಸ್ತಿದ್ದಿಲ್ಲ? ಅಂದರೆ ನೋಡಿ, ಬಹುಭಾಷೆಯಲ್ಲಿ ನಾವು ಯಾವಾಗಲೂ ಅಷ್ಟೇ, ಯಾವಾಗಲೂ ಪ್ಯಾನ್ ಇಂಡಿಯಾ ಅಂತ ಹೋಗ್ತಿದ್ದೀವಿ. ಪ್ಯಾನ್ ಇಂಡಿಯಾ ನಾವು ಮಾಡೋದಲ್ಲ, ಅದು ಆಗೋದು. ಈ KGF ಪಾರ್ಟ್ 1 ಪ್ಯಾನ್ ಇಂಡಿಯಾ ಮಾಡಿದ್ದಲ್ಲ, ಆಗಿದ್ದು. ಕಾಂತಾರ ಪ್ಯಾನ್ ಇಂಡಿಯಾ ಮಾಡಿದ್ದಲ್ಲ, ಆಗಿದ್ದು. ಈ ಥರ ಆಗೋದಿದೆಯಲ್ವಾ, ಅದು ನಿಜವಾದ ಬೆಳವಣಿಗೆ. ನಾವು ಮಾಡೋದಿದೆಯಲ್ವಾ, ಅದು ತುಂಬ ಕಷ್ಟದ ಕೆಲಸ. ಯಾಕಂದರೆ ನಾವು ಹೋಗಿ ಫೋರ್ಸ್ಫುಲ್ಲಿ ಇದು ಪ್ಯಾನ್ ಇಂಡಿಯಾ ಸಿನಿಮಾ ಅಂತ ಒಪ್ಪಿಸ್ಬೇಕು. ಆ ಥರ ಆಗಬಾರ್ದು. ನಾವು ಕನ್ನಡದಲ್ಲಿ ಮಾಡೋಣ, ಚೆನ್ನಾಗಿತ್ತಾ, ಅದಾದಮೇಲೆ ಆಟೋಮೆಟಿಕ್ಕಾಗಿ ಎಲ್ಲ ಲ್ಯಾಂಗ್ವೇಜ್ವರೆಗೂ ಬೇಡಿಕೆ ಬಂದ ತೊಗೊತಾರೆ. ಅದಕ್ಕೋಸ್ಕರ ಆಮೇಲೆ ನಮ್ಮದು ಏನಂದರೆ ಕಂಟೆಂಟು ಕ್ರೈಮ್ ಥ್ರಿಲ್ಲರ್ ಆಗಿರೋದ್ರಿಂದ ಫಸ್ಟ್ ಕನ್ನಡಕ್ಕೆ ಮಾಡೋಣ ಅಂತ. ಸರ್, ಈಗ ನಿರ್ದೇಶಕರಿಗಾಗಿರ್ಬೋದು, ನಿರ್ಮಾಪಕರಿಗೆ ಆಗಿರ್ಬೋದು, ಒಂದು ಕ್ರೇಜ್ ಇರುತ್ತೆ. ಪ್ಯಾನ್ ಇಂಡಿಯಾ ಹೋದರೆ ಅದೇನು ಒಂದು ದೊಡ್ಡದಾಗಿ ಸಾಧಿಸಿದ್ವಿ ಅನ್ನುವಂಥದ್ದೊಂದು ತಲೆಯಲ್ಲಿ. ಇಂಥವ್ರಿಗೆ ಏನು ಹೇಳಲಿಕ್ಕೆ ಇಚ್ಛಿಸ್ತೀರಾ ಸರ್ ನೀವು? ಅಂದರೆ ಪ್ಯಾನ್ ಇಂಡಿಯಾ ನೋಡಿ, ಈಗ ಪ್ಯಾನ್ ಇಂಡಿಯಾ ಅಂದರೆ ಎಕ್ಸಾಂಪಲ್ ಹೊಸ ಕತೆ ಇಟ್ಕೊಂಡು ಹೊಸ ಥರದ ಒಂದು ಆಲೋಚನೆಗಳು ಇಟ್ಕೊಂಡು ಪ್ಯಾನ್ ಇಂಡಿಯಾ ಮಾಡೋದು ತಪ್ಪೇನಲ್ಲ. ಈಗ ನೋಡಿ, ಈಗ ಉದಾಹರಣೆಗೆ 45 ಮಾಡ್ತಿದ್ದಾರೆ ಪ್ಯಾನ್ ಇಂಡಿಯಾ. ಅದು ಪ್ಯಾನ್ ಇಂಡಿಯಾ ಆಗೋಂಥ ಎಲ್ಲ ಇದು ಇದೆ. ಯಾಕಂದರೆ ಒಂದು ಡಿಫ್ರೆಂಟ್ ಸ್ಟೋರಿ, ಒಂದು ಡಿಫ್ರೆಂಟ್ ಇದಿಟ್ಕೊಂಡು ಇಟ್ಕೊಂಡು ಆ ಥರ ಹೋಗ್ಬೋದು. ಬಟ್ ಏನಾದರೂ ಒಂದು ಚಿಕ್ಕ ಬಜೆಟಲ್ಲಿ ಸಿನಿಮಾ ಮಾಡಿ ನಾವು ಪ್ಯಾನ್ ಇಂಡಿಯಾ ಹೋಗ್ತೀವಿ ಅನ್ನೋದಲ್ಲ, ಅದು ಆಗಲ್ಲ ಇವತ್ತು. ಯಾಕಂದರೆ ಪ್ಯಾನ್ ಇಂಡಿಯಾ ಅಂದರೆ ಇವತ್ತು ಇಂಡಿಯಾದ ಸಿನಿಮಾಸ್ ಮಾತ್ರ ಅಲ್ಲ, ಹಾಲಿವುಡ್ ಸಿನಿಮಾಸು, ಎಲ್ಲ ಕಂಟ್ರಿ ಸಿನಿಮಾಸು ನಮ್ಮ ಜೊತೆ ಫೈಟ್ ಮಾಡ್ತಿದ್ದೇವೆ. ನಾಟ್ ಓನ್ಲಿ ಇಂಡಿಯಾ. ಯಾಕಂದರೆ ನಾವು ಇವತ್ತು ಕರ್ನಾಟಕದಲ್ಲಿ ಬೇರೆ ಲ್ಯಾಂಗ್ವೇಜ್ ಜೊತೆ ಫೈಟ್ ಮಾಡ್ತಾಯಿದ್ದೀವಿ, ಇಂಡಿಯಾದಲ್ಲಿ ಬೇರೆ ಲ್ಯಾಂಗ್ವೇಜ್ ಅಂದರೆ ವರ್ಲ್ಡ್ ಸಿನಿಮಾಸ್ ಎಲ್ಲ ಇವತ್ತು ಇಂಡಿಯಾದಲ್ಲಿ ರಿಲೀಸ್ ಆಗ್ತಿದೆ. ಈ ಥರ ಇರುವಾಗ ನಾವು ಅವ್ರ ಜೊತೆ ಕಾಂಪಿಟೇಟ್ ಮಾಡಬೇಕು ಅಂದಾಗ ವಿಲ್ ಬಿ ವೆರಿ ಯೂನಿಕ್ನೆಸ್ ಏನಾದ್ರು ಒಂದು ಇರಬೇಕು ನಮ್ಮ ಹತ್ರ. ಒಂದು ಸಬ್ಜೆಕ್ಟಲ್ಲಾಗಲಿ, ಇಲ್ಲ ಒಂದು ಏನಾದ್ರು ಒಂದು ಇದ್ರ ಮಾಡೋದ್ರಲ್ಲಾಗಲಿ. ಈಗ ನೋಡಿ, ಕಾಂತಾರ ಒಂದು ಯುನಿಕ್ ಒಂದು ಕಂಟೆಂಟ್, ಆ ಥರ ಏನಾದರೂ ಇದ್ದಾಗ ಅದು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡೋದು ತಪ್ಪೇನಲ್ಲ. ಬಟ್ ಏನು ಇದ್ದಾಗ ನಾರ್ಮಲ್ ಕಥೆನ ಇಟ್ಕೊಂಡು ನಾವು ಪ್ಯಾನ್ ಇಂಡಿಯಾ ಅಂದ್ಕೊಂಡು ಹೋದರೆ ಫುಲ್ ಪ್ಯಾನ್ ಇಂಡಿಯಾ ಹೋದವರೆಲ್ಲ ಅದೇ ಪ್ಯಾನ್ ಆಗೋಗ್ತಾರೆ. ಒಂದು ಇನ್ನೊಂದು ಬಂದಿದ್ದು ಬಾಯಲ್ಲಿ ಬೇಡ, ಅದು ಸೆನ್ಸರ್ ಆಗುತ್ತೆ, ಸುಮ್ಮನೆ ಅದು ಆ ಥರ ಆಗಿದೆ. ನವರಸನ್ ಅವರಿಗೆ ನಿರ್ದೇಶಕನಾಗಿರೋದು ಇಷ್ಟನಾ, ನಿರ್ಮಾಪಕನಾಗಿರೋದು ಇಷ್ಟನಾ, ಅಲ್ಲ ನಟನಾಗಿರೋದು ಇಷ್ಟನಾ? ನನಗೆ ಸಿನಿಮಾ ಇಷ್ಟ, ಅದೇನಾದರೂ ಆಗಿರಲಿ. ನಟ ಆಗ್ಬೋದು, ನಿರ್ಮಾಪಕ ಆಗ್ಬೋದು, ನಿರ್ದೇಶಕ ಆಗ್ಬೋದು, ಎನಿ ಒನ್, ಅದು ಈವೆಂಟ್ಸ್ ಆಗಿರ್ಬೋದು, ಎನಿಥಿಂಗ್ ಒಟ್ಟಲ್ಲಿ ಸಿನಿಮಾದಲ್ಲಿ ಇರಬೇಕು ಅಷ್ಟೇ. ಕಾಣಿಸ್ತಾ ಇರಬೇಕು, ಕಾಣಿಸೋ ಅವಶ್ಯಕತೆ ಇಲ್ಲ. ಹಿಂದ್ಗಡೆ ಇರೋ ತೆರೆ ಹಿಂದೆ ನಾನು ಎಷ್ಟೋ ಈವೆಂಟ್ಸಲ್ಲಿ ಕಾಣಿಸೋ, ಒಂದು 1700 ಈವೆಂಟ್ ಮಾಡಿದ್ದೀನಿ. ಈಗ ಪುನೀತ್ ನಮನ ಮಾಡಿದ್ವಿ ಆ ಟೈಮಲ್ಲಿ. ಅವ್ರು ನಾನು ಹೇಳಿದ್ದು, ಇಂಥ ಎಲ್ಲ ದೊಡ್ಡ ಈವೆಂಟ್ಸ್ ಮಾಡ್ತೀವಿ, ಬಟ್ ನಾವು ತೆರೆ ಮುಂದೆ ಬರ್ತೀವಿ. ಈಗ ನಮ್ಮ ಸಿನಿಮಾ ಏನಾರ ಪ್ರಮೋಷನ್ ಇದ್ದರೆ ಬರ್ತೀನಿ, ಇಲ್ಲ ಮನೆ ಕಬಡ್ಡಿ ಮಾಡಿದೆ, ಆ ಥರ ಏನಾದ್ರು ಇದ್ದಾಗ ತೆರೆ ಮುಂದೆ ಬರ್ತೀನಿ. ಇಲ್ಲಾಂದ್ರೆ ನಾನು ಯಾವತ್ತೂ ತೆರೆ ಹಿಂದೆ ಇರ್ತೀನಿ, ತೆರೆ ಮುಂದೆ ನಮ್ಮ ಆರ್ಟಿಸ್ಟ್ಗಳು ಬಿಡ್ತೀವಿ. ಸರ್, ಈ ಸೂತ್ರಧಾರಿ ಸಿನಿಮಾಕ್ಕೆ ಕಾಸ್ಟಿಂಗ್ ಅಂತ ಬಂದಾಗ ಚಂದನ್ ಶೆಟ್ಟಿ ಆಯ್ಕೆ ಯಾವ ರೀತಿ ಇತ್ತು ಸರ್? ಅಂದರೆ ಈ ಸಿನಿಮಾಗೆ ಕತೆ ನಾವೆಲ್ಲ ಫೈನಲ್ ಮಾಡ್ಕೊಂಡಾಗ ನನಗೆ ಬೇರೆ ನಾಯಕ ನಟರದ್ದು ಒಂದು ಐಡಿಯಾ ಇತ್ತು. ಚಂದನ್ ಶೆಟ್ಟಿ ಮೈಂಡಲ್ಲಿ ಇರಲಿಲ್ಲ. ಬಟ್ ಚಂದನ್ ಅವರು ಏನು ಅಂದರೆ, ನಮ್ಮ ಸ್ನೇಹಿತರದ್ದು ಒಂದು ಎಲ್ರಿಕಾಲ್ ಇಳಿತೆ ಕಾಲ ಅಂತ ಸಿನಿಮಾ ಮಾಡಿದರು, ನಡೀತಾ ಇತ್ತು ಶೂಟಿಂಗಿನ್ನು. ಅದರಲ್ಲಿ ಒಂದು ಪಾರ್ಟು ಟೀಸರ್ ಬಂದಿತ್ತು. ಆ ಟೀಸರಲ್ಲಿ ಒಂದು ಚಿಕ್ಕ ಪಾತ್ರ ಅವ್ರದ್ದು ನೋಡಿದೆ, ತುಂಬ ಇಂಪ್ರೆಸ್ ಅನಿಸ್ತೀನಿ. ಮನುಷ್ಯ ರ್ಯಾಪರ್ ಅಂತಾರೆ, ಇಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದಾನಲ್ಲ, ಚೆನ್ನಾಗಿದ್ದಂಗಿದೆ, ಒಂದ್ಸತಿ ಮೀಟ್ ಮಾಡೋಣ ಅಂದ್ಬಿಟ್ಟು ಆ ಪ್ರೊಡ್ಯೂಸರ್ ಫೋನ್ ಮಾಡಿದೆ.
ನೆಕ್ಸ್ಟ್ ಟೈಮ್ ಮೀಟ್ ಆದಾಗ ಅವ್ರು ಇಂಪ್ರೆಸಿವ್ ಇತ್ತು. ಅಂದರೆ ಅವ್ರ ಮಾತಾಗ್ಬೋದು, ಅವ್ರ ಬಿಹೇವಿಯರ್ಸ್ ಆಗ್ಬೋದು. ನಾನು ಯಾವತ್ತು ಏಕೆಂದರೆ ಬಿಹೇವಿಯರ್ಸ್ನ ತುಂಬ ಇಷ್ಟಪಡ್ತೀನಿ. ಟ್ಯಾಲೆಂಟ್ ವಿತ್ ಬಿಹೇವಿಯರ್ ಇದ್ದರೆ 100% ಅವ್ರಿಗೆ ಅವಕಾಶ ಇರುತ್ತೆ. ಬರೀ ಟ್ಯಾಲೆಂಟ್ ಇದ್ದರೂ ವೇಸ್ಟು, ಬರೀ ಟ್ಯಾಲೆಂಟ್ ಇದ್ದು ಬಿಹೇವಿಯರ್ ಇಲ್ಲ ಅಂದರೂ ಅದು ವೇಸ್ಟು, ಬರೀ ಬಿಹೇವಿಯರ್ ಇದ್ದು ಟ್ಯಾಲೆಂಟ್ ಇಲ್ಲ ಅಂದರೂ ವೇಸ್ಟು. ಅದೆರಡು ಚಂದನಲ್ಲಿತ್ತು. ಓಕೆ, ಚಂದನ್ ಒಂದು ಏನಂತಾರೆ, ಒಂದು ಹೀರೋ ಆಗಿ ಇಂಟ್ರೊಡ್ಯೂಸ್ ಮಾಡೋಂಥ ಅಂದರೆ ಒಂದು ಮಾಸ್ ಲುಕ್ಕಲ್ಲಿ ಬರೋಕ್ಕೆ ಎಲ್ಲ ಇದು ಇದೆ, ಮಾಡೋಣ ಅಂದ್ಬಿಟ್ಟು ಅವರು ಕಟ್ ಡೌನ್ ಮಾಡಿ 15 kg ಕಟ್ ಡೌನ್ ಮಾಡಿಸಿ ನೀಟಾಗಿ ಅವ್ರಿಗೆ ಹೆಂಗೆ ಬೇಕು, ಪೊಲೀಸ್ ಕ್ಯಾರೆಕ್ಟರ್ ಹೆಂಗಿರುತ್ತೆ ಎಲ್ಲದನ್ನು ಟ್ರೈನ್ ಮಾಡಿ ಹಿಂಗೆ ಇರಬೇಕು, ಈ ಥರ ಪಾತ್ರಗಳು ನೋಡಿ. ಈಗ ದರ್ಶನ್ ಸರ್ ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ರೆ ಹೆಂಗಿರುತ್ತೆ, ಸುದೀಪ್ ಸರ್ ಮಾಡಿದ್ರೆ ಹೆಂಗಿರುತ್ತೆ, ಸಾಯಿ ಕುಮಾರ್ ಅವ್ರು ಮಾಡಿದ್ರೆ ಹೆಂಗಿರುತ್ತೆ, ಬೇರೆ ಹೀರೋಗಳು ಶ್ರೀಮುರಳಿ ಅವ್ರು ಮಾಡಿದ್ರೆ ಹೆಂಗಿರುತ್ತೆ, ಧ್ರುವ ಅವ್ರು ಅಂದರೆ ಪ್ರತಿಯೊಬ್ಬರದ್ದು ಪಾತ್ರಗಳು ಅವ್ರದ್ದು ಬಾಡಿ ಲ್ಯಾಂಗ್ವೇಜಸ್ ಇಂಪಾರ್ಟೆಂಟು. ಅದು ಇವಾಗ ಚಂದನ್ ಮಾಡಿದ್ರೆ ಹೆಂಗಿರುತ್ತೆ. ಈಗ ಇದು ಬೇರೆಯವ್ರನ್ನ ಓವರ್ಲ್ಯಾಪ್ ಮಾಡಬಾರ್ದು, ಬೇರೆಯವ್ರ ಶೈಲಿ ಇವರಲ್ಲಿ ಬರಬಾರ್ದು, ಇವರಾಗಿರ್ಬೇಕು, ಓನ್ ಸ್ಟೈಲಲ್ಲೇ ಇರಬೇಕು. ಅದಕ್ಕೆಲ್ಲ ಸ್ವಲ್ಪ ಪ್ರಿಪ್ರೇಷನ್ಸ್ ಮಾಡಿಸಿ ಎಲ್ಲ ರೆಡಿ ಮಾಡಿದ್ವಿ. ಅವರು ಚೆನ್ನಾಗಿ ಕೋಪ್ರೇಟ್ ಮಾಡಿದ್ರು ಅದ್ಭುತವಾಗಿ. ಅದಕ್ಕೆ ಚಂದನ್ ಅವರು ಇವತ್ತು ಸೂತ್ರಧಾರಿಯಾಗಿ 9ನೇ ತಾರೀಕು ಬರ್ತಾ ಇದ್ದಾರೆ. ಸರ್, ಅಪೂರ್ವ ಅವರ ಆಯ್ಕೆ ಯಾವ ರೀತಿ ಆಗಿತ್ತು ಹೀರೋಯಿನಿಯಾಗಿ ಅಂತ? ಅಪೂರ್ವದು ಏನಂದರೆ, ಅಪೂರ್ವ ಕೃಷ್ಣ ಟ್ಯಾಕ್ಸ್ ಅಂತ ಒಂದು ಸಿನಿಮಾ ಮಾಡೋಂಥ ಟೈಮಲ್ಲಿ ನನಗೆ ಪರಿಚಯ ಆಗಿದ್ದರು. ಅವರು ಅಷ್ಟೇ ಪಾಪ ಅವಾಗ ಮೆಸೇಜ್ ಹಾಕೋರು. ನನಗೇನು ಗೊತ್ತಾ, ಒಂದು ಹಂಬಲ್ನೆಸ್, ಅದೇ ಹೇಳಿದ್ನಲ್ಲ, ಒಂದು ಟ್ಯಾಲೆಂಟ್ ವಿತ್ ಹಂಬಲ್ನೆಸ್, ಆ ಎರಡೂ ಇದ್ದಾಗ ನನಗೆ ಬೇಗ ಕನೆಕ್ಟ್ ಆಗ್ತಾರೆ. ಯಾಕಂದರೆ ನೋಡಿ, ಇವಾಗ ನಾನು ಎಲ್ಲ ತೆಲುಗು, ತಮಿಳು ಎಲ್ಲ ನಟರ ಜೊತೆನೂ ನಾನು ಕನೆಕ್ಷನ್ಸ್ ಇದೆ, ಇನ್ಕ್ಲೂಡಿಂಗ್ ರಜನಿಕಾಂತ್ ಅವ್ರಿಗೂ ಟಚ್ ಇದೆ. ಅಲ್ಲೆಲ್ಲ ನೋಡಿದಾಗ, ಅವ್ರ ಸಾಧನೆಗಳೆಲ್ಲ ನೋಡಿದಾಗ, ಅವ್ರಿರೋ ಸಿಂಪಲ್ಸಿಟಿ ನೋಡಿದಾಗ ನಮ್ಮ ಮೇಲೆ ನಮಗೆ ಒಂದು ಸತಿ ನಾಚಿಕೆ ಆಗುತ್ತೆ. ಅಯ್ಯೋ, ಇವರೆಲ್ಲ ಈ ಲೆವೆಲ್ಗಿದ್ದು ಹಿಂಗಿದ್ದಾರೆ, ನಾವು ಇಲ್ಲಿ ಏನೂ ಇಲ್ಲದೇ ಇಷ್ಟು ಬಿಲ್ಡಪ್ ಮಾಡ್ತೀವಿ, ಇಷ್ಟೆಲ್ಲ ಇದು ಮಾಡ್ತೀವಿ, ಸೊ ಅಂದ್ಬಿಟ್ಟು ಒಂದು ನಮಗೆ ಶೇಪ್ ಔಟ್ ಆಗುತ್ತೆ. ಅಂತ ಇದ್ದಿದ್ದಾಗ ಇವತ್ತಿಗೆ ಬರೋದು 2-3 ಸಿನಿಮಾ ಮಾಡಿರಲ್ಲ, ಇನ್ನು ಅಂಥ ಒಂದು ಇದ್ದು ನಮ್ಮಲ್ಲಿ ನೋಡಿದಾಗ ಬೇಜಾರಾಗುತ್ತೆ. ಏನು ಸಾಧನೆ ಮಾಡಿದ್ದೀವಿ? ಏನೂ ಸಾಧನೆ ಮಾಡಿಲ್ಲ. ನಾವು ಸಾಧನೆ ಮಾಡೋದು ತುಂಬ ಇದೆ. ಇನ್ನೂ ಸಿನಿಮಾ ಆಗ್ಬೋದು, ಸಿನಿಮಾ ರಂಗದಲ್ಲಿ ಆಗ್ಬೋದು, ಮಿಕ್ಕಿದ ರಂಗಗಳಲ್ಲಿ ಎಷ್ಟು ಇದಿದೆ ಸಾಧನೆ, ಅವೆಲ್ಲ ಮಾಡಬೇಕು. ಅದಕ್ಕೆ ಸಿಂಪಲ್ ಸಿಟಿಯಾಗಿ ಆ ಥರ ಇದ್ದರೆ ಅಪೂರ್ವ ಇಷ್ಟ ಆಗಿತ್ತು. ಓಕೆ ಸರ್, ಈಗ ಅಪೂರ್ವ ಅವರಾಗಿರ್ಬೋದು, ಚಂದನ್ ಶೆಟ್ಟಿ ಆಗಿರ್ಬೋದು, ಈ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡ್ತಾ ಇದ್ದಾರೆ. ಎಲ್ಲೋ ಈ ಸಿನಿಮಾ ಎಲ್ಲ ಆದಮೇಲೆ ಎಲ್ಲಾದರೂ ಅನಿಸಿದ್ದಿದೆಯಾ, ಬೇರೆ ಹೀರೋಯಿನ್ ಹಾಕ್ತಿದ್ರೆ ಇನ್ನೂ ಚೆನ್ನಾಗಿರ್ತಿತ್ತು ಅನ್ನುವಂಥದ್ದು ತಲೆಗೆ ಬಂದಿದ್ದಿದೆಯಾ? ನಿಜವಾಗ್ಲೂ ಅನಿಸಿಲ್ಲ ನನಗೆ. ಅದು ಹೇಳ್ತೀನಲ್ಲ, ಇಡೀ ಸಿನಿಮಾದಲ್ಲಿ ನನಗೆ ಸೂಪರಾಗಿ ವರ್ಕ್ ಆಗಿದೆ. ಅವರಿಬ್ಬರದ್ದು ಕಾಂಬಿನೇಷನ್ನು ತುಂಬ ಅದ್ಭುತವಾಗಿ ಆಗಿದೆ. ಎಲ್ಲ ಪ್ರತಿಯೊಂದರಲ್ಲೂ ಏನಂತಾರೆ, ಅವರು ಆ ಸಿನಿಮಾ ಕತೆಗೆ ನನ್ನ ಆಯ್ಕೆ ಚೆನ್ನಾಗಿದೆ ಅನಿಸ್ತು. ಮತ್ತು ನಮ್ಮ ಇಡೀ ಸಿನಿಮಾದಲ್ಲಿ ತಬಲಾ ರಾಣಿ ಅವರೊಂದು ಮೇಜರ್ ಕ್ಯಾರೆಕ್ಟರ್ ಮಾಡಿದ್ದಾರೆ. ಅವ್ರದ್ದು ಅಷ್ಟೇ, ಇಡೀ ಸಿನಿಮಾ ಅವ್ರ ಪಾತ್ರ ಹೈಲೈಟ್ ಆಗಿರುತ್ತೆ, ತುಂಬ ಚೆನ್ನಾಗಿ ಎತ್ಕೊಂಡು ಹೋಗ್ತಾರೆ. ಸರ್, ಸಾಂಗ್ ಅಂತ ಬಂದಾಗ ಹನುಮಾನ್ ಚಾಲೀಸ ತುಂಬ ಹಿಟ್ಟಾಗಿದೆ. ಇಟ್ಸ್ ಅ ವೆರಿ ಕ್ರಿಯೇಟಿವ್ ಆಗಿ ಮೂಡ್ ಬಂದಿದೆ ಅಂತ ಹೇಳ್ಬೋದು. ಅದೆಷ್ಟು ಹನುಮ ಭಕ್ತರಿಗೆ ಒಂದು ಬಾದೂಟ ಥರ ಆ ಸಾಂಗ್ ಕೊಟ್ಟಿದ್ದಾರೆ. ಸರ್, ಈ ಸಾಂಗ್ ಬಗ್ಗೆ ಏನು ಹೇಳ್ತೀರಾ? ಹನುಮಾನ್ ಸಾಂಗು ಅದು ನಮ್ಮ ಸಿನಿಮಾದಲ್ಲ, ಅದು ಆ್ಯಕ್ಚುಲಿ ಅವ್ರದ್ದೊಂದು ಆಲ್ಬಮ್ ಸಾಂಗ್ ಅದು, ಚಂದನ್ ಶೆಟ್ಟಿ ಅವ್ರದ್ದು. ಬಟ್ ಅವತ್ತು ನಮ್ಮ ಸಿನಿಮಾದ ಈವೆಂಟ್ಸಲ್ಲಿ ಪ್ರತಿಯೊಂದು ಕಡೆನೂ ಅದನ್ನು ಸ್ಟಾರ್ಟಪ್ಪಿಂದ, ಯಾಕಂದರೆ ಅದು ತುಂಬ ಇದಾಗಿದೆ. ನಮ್ಮದು ಟೈಟಲ್ ಹೈಪ್ ಕೊಟ್ಟಿದೆ. ನಮ್ಮದು ಸೂತ್ರಧಾರಿ ಟೈಟಲ್ ಸಾಂಗು ತುಂಬ ಆ ಒಂದು ಹನುಮಾನ್ ಚಾಲೀಸ ಏನಿದೆಯಲ್ವಾ, ಆ ಥರನೇ ಒಂದು ವೆರಿ ಸಾಂಸ್ಕ್ರಿಟ್ ವರ್ಡ್ಸ್ ಇಟ್ಕೊಂಡು ಒಂದು ಪವರ್ಫುಲ್ ವರ್ಡಿಂಗ್ಸಲ್ಲಿ ಮಾಡಿರೋಂಥ ಸಾಂಗೇ ಸೂತ್ರಧಾರಿ ಟೈಟಲ್ ಸಾಂಗ್. ಸರ್, ಇನ್ನೊಂದು ಡ್ಯಾಶ್ ಸಾಂಗ್ ಅಂತೂ ಸಿಕ್ಕಾಪಟ್ಟೆ ಹಿಟ್ಟಾಗಿದೆ, ಮಿಲಿಯನ್ ಗಟ್ಟಲೆ ವ್ಯೂಸ್ ಬಂದಿದೆ. ಈ ಸಾಂಗ್ ಬಗ್ಗೆ ಏನು ಹೇಳ್ತೀರಾ? ಡ್ಯಾಶ್ ಸಾಂಗ್ ಇಟ್ಸ್ ವೆರಿ ಗುಡ್ ರೆಸ್ಪಾನ್ಸ್. ನಾವು ಅಂದ್ಕೊಂಡಿದ್ವಿ ಒಂದು ಹಿಟ್ಟು ಸಾಂಗ್ ಬೇಕು ನನಗೆ. ಯಾಕೆ ನಾನು ಚಂದನ್ ಹತ್ರ ಕೇಳಿದೆ ಫಸ್ಟು, ನನಗೆ ಒಂದು ಹಿಟ್ಟು ಸಾಂಗ್ ಬೇಕು, ಅದೇನು ಮಾಡ್ತೀಯೋ ಗೊತ್ತಿಲ್ಲ, ಹಿಟ್ಟು ಸಾಂಗೇ ಬೇಕು ನನಗೆ. ನೀನು ಏನಾದ್ರು ಮಾಡಿ ನೋಡು, ನೀನು ಬೇರೆ ಸಿನಿಮಾದಲ್ಲೆಲ್ಲ ಇಟ್ಕೊಟ್ಟಿದ್ದೀಯ, ಬೇರೆ ಹೀರೋಗಳಿಗೆ ಇಟ್ಕೊಟ್ಟಿದ್ದೀಯ, ಬಟ್ ನಿನ್ನ ಸಿನಿಮಾಗೆ ನೀನು ಹೀರೋಗಿ ಇಂಟ್ರೊಡ್ಯೂಸ್ ಆಗ್ತಾರೆ, ಸಿನಿಮಾಗೆ ಇಟ್ಟಾಗಿಲ್ಲ ಅಂದರೆ ನಿನ್ನ ಮರ್ಯಾದೆ ಹೋಗುತ್ತೆ. ನಾನು ಹಿಂಗೆ ಬ್ಲ್ಯಾಕ್ ಮೇಲ್ ಮಾಡೋದು, ನಿನ್ನ ಮರ್ಯಾದೆ ಹೋಗುತ್ತೆ. ನಿನ್ನ ಮರ್ಯಾದೆ ಹೋಗೋದು ನಿನ್ಗೆ ಇಷ್ಟನಾ ಇಲ್ವಾ, ನನಗೆ ಒಳ್ಳೆ ಹಿಟ್ ಸಾಂಗ್ ಕೊಡು ಅಂತ. ಅವ್ರು ಪಾಪ ಟೆನ್ಷನ್ ತೊಗೊಂಬಿಡೋರು, ಕೊಡ್ತೀನಿ ಬಟ್ ನನ್ನ ಟೈಮ್ ಲಿಮಿಟ್ ಇಲ್ಲ, ನನಗೆ ಯಾವಾಗ ಅನ್ಸುತ್ತೆ ಅವಾಗ ಕೊಡ್ತೀನಿ ಅನ್ನೋದು. ಫುಲ್ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರಿ ಅಂತ? ಹೌದು. ಅಲ್ಲ, ಬ್ಲ್ಯಾಕ್ ಮೇಲ್ಗಿನ ಅದು ಒಂದು ಜವಾಬ್ದಾರಿ, ಪ್ರೆಷರ್ ಇರುತ್ತೆ ಅವ್ರ ಮೇಲೆ. ಇವಾಗೇನು ಗೊತ್ತಾ ನೋಡಿ, ಇವಾಗ ಚಂದನ್ ಆಡ್ತಾನೆ, ಒಂದು ಸಿನಿಮಾ ಎತ್ಕೊಡ್ತಾನೆ, ಮ್ಯೂಸಿಕ್ ಮಾಡ್ತಾನೆ, ಎಕ್ಸ್ಪೆಕ್ಟೇಷನ್ ಇದೆ. ಆ ಎಕ್ಸ್ಪೆಕ್ಟೇಷನ್ ನಿಂದೇ ಸಿನಿಮಾ ನೀನೇ ಹೇಳ್ಕೊಳ್ಳೋವಾಗ ಇನ್ನೂ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ತಾರೆ ಜನ. ಇದರಿಂದ ತುಂಬ ಅದ್ಭುತವಾಗುವಂಥ ಡ್ಯಾಶ್ ಸಾಂಗ್, ಅದ್ಭುತವಾದ ಒಂದು ಸಾಂಗ್. 27 ಮಿಲಿಯನ್ಸ್ ಆಗಿದೆ. ಎಲ್ಲೂ ಪಬ್ಬಲ್ಲಿ ಕೇಳಿದ್ರು ಅದೇ ಸಾಂಗು, ಮದುವೆ ಹಾಲಲ್ಲಿ ಕೇಳಿದ್ರು ಅದೇ ಸಾಂಗ್. ಸರಿ, ಏನು ಅನಿಸುತ್ತೆ ಈ ಸಾಂಗ್ ಎಲ್ಲೆಡೆ ಹರಡ್ತಾ ಇದೆ, ಎಲ್ಲರ ಬೈಲ್ ಅದೇ ಸಾಂಗ್? ಅಲ್ಲ, ನಾನು ದುಬೈಗೆ ಹೋಗಿದ್ದಾಗ ದುಬೈಯಲ್ಲಿ ಅದೇ ಸಾಂಗ್ ಹೊಡ್ತಿತ್ತು. ಅದು ನನಗೆ ಅದೊಂದು ಪಬ್ಬು ಹೋಗಿದ್ವಿ ಇದಕ್ಕೆ ನೋಡೋಣ ಅಂತ. ಅಲ್ಲಿ ಕನ್ನಡಿಗರು ಒಂದಷ್ಟು ಜನ ಇದ್ರು, ಅಲ್ಲಿ ಹೋದ್ರು ನಮ್ಮದು ಡ್ಯಾಶ್ ಸಾಂಗ್ ಹೋಗ್ತಿತ್ತು. ಅಂದರೆ ಅದು ಒಂಥರ ಅರಬಿಕ್ ಮ್ಯೂಸಿಕ್ ಇದೆಯಲ್ವಾ, ಅದಕ್ಕೆ ಅದನ್ನ ಅಲ್ಲಿ ಹಾಕಿದ್ರು. ಅದು ಎಷ್ಟು ಖುಷಿ ಕೊಡುತ್ತೆ ಅಂದರೆ, ನಮ್ಮ ಸಾಂಗು ಬೇರೆ ಯಾವುದೋ ಕಂಟ್ರಿಯಲ್ಲಿ ನಾವು ಹೋದಾಗ ಅದು ಕೇಳಿದರೆ ತುಂಬ ಖುಷಿ ಆಯಿತು. ಆ ಥರ ಅದನ್ನೇ ಹೇಳ್ತಲ್ವ, ಕೆಲವೊಂದು ವಿಷಯಗಳಿರುತ್ತೆ, ಅದು ಎಕ್ಸ್ಪ್ಲೋರ್ ಮಾಡೋಕ್ಕೆ ಆಗಲ್ಲ, ಅಂಥ ಖುಷಿ ಅದು. ಒಳ್ಳೆ ಹಿಟ್ ಸಾಂಗ್, ನಮ್ಮ ಕೆರಿಯರಲ್ಲಿ ಒಂದು ಬೆಸ್ಟ್ ಸಾಂಗ್. ಸೂತ್ರಧಾರಿ ಪ್ರೊಡ್ಯೂಸ್ ಕೂಡ ಮಾಡಿದ್ದೀರಾ, ತುಂಬ ಒಳ್ಳೆ
ಎಲ್ಲರ ಬಾಯಲ್ಲೂ ಕೂಡ ಒಳ್ಳೆ ಕಮೆಂಟ್ಸ್ ಬರ್ತಾ ಇದ್ರಿ ಈ ಸಿನಿಮಾದ ಬಗ್ಗೆ. ಅದ್ರ ಜೊತೆಗೆ ನಟನೆಗೂ ಸೈ ಅಂದಿದ್ದೀರಾ ಈ ಸಿನಿಮಾದಲ್ಲಿ. ಏನು ಹೇಳ್ತೀರಾ ನಿಮ್ಮ ಪಾತ್ರದ ಬಗ್ಗೆ? ನನ್ನ ಪಾತ್ರ ಒಂದು 2 ನಿಮಿಷ ಬಂದು ಹೋಗುತ್ತೆ ಮಧ್ಯದಲ್ಲಿ. ಸರ್, ಆ ಒಂದು ಡೈಲಾಗ್ ಇದೆಯಲ್ಲ ಚಂದನ್ ಶೆಟ್ಟಿ ಅವ್ರು ನಿಮಗೆ ಬೈಯೋದು, ಅದ್ರ ಬಗ್ಗೆ ಹೇಳಬೇಕು ಸರ್ ಈಗ. ಅಂದರೆ ನೋಡಿ, ಅದು ಅವ್ರಿಗೆ ಪಾಪ ಏನಾಗಿರುತ್ತೆ ಸಿನಿಮಾದಲ್ಲಿ, ಎಲ್ಲರೂ ಪ್ರೆಷರ್ ಹಾಕಿ 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 ಅವ್ರಿಗೆ ಫ್ರಸ್ಟ್ರೇಷನ್ ಆಗ್ಬಿಟ್ಟಿರ್ತಾರೆ. ಫ್ರಸ್ಟ್ರೇಷನ್ ಆಗಿದಾಗ ನಾನು ಸಿಗಾಕೊಂತೀನಿ. ನನ್ನನ್ನು ತಗೊಂಬಂದು ಅರೆಸ್ಟ್ ಮಾಡಿ ಕುಣಿಸ್ಬಿಟ್ಟು ಒಪ್ಕೋ ಅಂತ ಇರ್ತಾರೆ. ಆ್ಯಕ್ಚುಲಿ ನಾನು ಮಾಡಿರಲ್ಲ, ನಾನು ಯಾಕೆ ಒಪ್ಕೊಳ್ಳಿ? ಬ್ಯಾಂಗ್ಳೂರ್ ಸ್ಲ್ಯಾಂಗಲ್ಲಿ ಅವ್ರು ಹೇಳ್ತಾರೆ, ಅದೇ ಹೇಳ್ತೀನಿ, ಅಮಾಯಕರನ್ನು ಕರ್ಕೊಂಬಂದು ತಗ್ಲಾಕ್ತಾ ಇದ್ದೀರಾ, ಏನಾದ್ರು ಪರ್ಸೆಂಟೇಜ್ ವ್ಯವಹಾರ ಮಾಡಿದ್ದೀರಾ, ಈ ಥರ ಒಂದು ಅಷ್ಟು ಡೈಲಾಗ್ ಹೋಗುತ್ತೆ ಪಟ್ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಹಿಂಗೆಲ್ಲ ಮಾತಾಡಿದ್ರೆ ನಾನು ತಲೆ ತೂತ ಮಾಡ್ತೀನಿ ಅಂತಾರೆ. ಅದು ಆ್ಯಕ್ಚುಲಿ ಡೈಲಾಗ್ ಇರಲಿಲ್ಲ. ಬಟ್ ಇವರು ಆ ಮೂಮೆಂಟಿಗೆ ಏನಾದ್ರು ಒಂದು ಹೆವಿ ರ್ಯಾಶ್ ಬೇಕು. ಯಾಕಂದ್ರೆ ನಾನು ಅಷ್ಟು ಉರಿಸ್ತೀನಿ ಅವ್ರನ್ನ, ಫುಲ್ ಮಾತಾಡಿ ಉರ್ಸಾಕ್ಬಿಡ್ತೀನಿ. ಅವರು ಒಂದೇ ಡೈಲಾಗಲ್ಲಿ ಆಫ್ ಮಾಡ್ಬೇಕು ನಾನು. ಆ ಥರ ಒಂದು ಕನ್ವರ್ಸೇಷನ್ ತುಂಬ ಅದ್ಭುತವಾಗಿ, ಅದು ಆ ಸ್ಪಾಟ್ ಇಂಪ್ರೂವೈಸೇಷನ್. ಸರ್, ಈಗ ಕನ್ನಡ ಸಿನಿಮಾಗಳು ಅಂತ ಬಂದಾಗ ಥಿಯೇಟರ್ ಪ್ರಾಬ್ಲಮ್ ಎಲ್ಲ ಆಗೋದು ತುಂಬಾ ಸಹಜ ಅಂತ ಹೇಳ್ಬೋದು. ಸೂತ್ರಧಾರಿ ಎಷ್ಟು ಥಿಯೇಟ್ರಲ್ಲಿ ಬರ್ತಾ ಇದೆ, ಅದೇ ರೀತಿ ಥಿಯೇಟರ್ ಪ್ರಾಬ್ಲಮ್ ಏನಾದರೂ ಆಗಿದೆಯಾ ಈ ಸಿನಿಮಾಗೆ? ಈ ಸಿನಿಮಾಗೆ ಥಿಯೇಟರ್ ಪ್ರಾಬ್ಲಮ್ ಖಂಡಿತವಾಗ್ಲೂ ಆಗಲ್ಲ ಮೇಡಮ್. ಯಾಕೆಂದರೆ ನಾನು ಡಿಸ್ಟ್ರಿಬ್ಯೂಟ್ರಾಗಿ ಇನ್ನೂ ಸಿನಿಮಾ ಮಾಡಿದ್ದೀನಿ. ಪ್ಲಸ್ ನಾನು ಡೇಟು ಸೆಲೆಕ್ಟ್ ಮಾಡುವಾಗ ಯಾವಾಗಲೂ ನೋಡಿ, ಒಬ್ಬ ನಿರ್ಮಾಪಕ ಯಾವಾಗಲೂ ಡೇಟ್ಸ್ನ ಸೆಲೆಕ್ಟ್ ಮಾಡೋವಂಥ ಟೈಮಲ್ಲಿ ವೆರಿ ಇಂಪಾರ್ಟೆಂಟಾಗಿ ನೋಡ್ಬೇಕಾದ್ರೆ 5 ಸಿನಿಮಾ 6 ಸಿನಿಮಾ 8 ಸಿನಿಮಾ ಜೊತೆ ಬಂದಾಗ ನಮಗೆ ಥಿಯೇಟರ್ ಸಿಗಲ್ಲ. ಆಮೇಲೆ ತೆಲುಗು ತಮಿಳು ದೊಡ್ಡ ಸಿನಿಮಾಗಳಿರುತ್ತೆ, ಅಲ್ಲಿ ಅವು ಇವು ಎಲ್ಲ ಮಿಕ್ಸ್ ಮಾಡಿದ್ರೆ ನಾವು ಕನ್ನಡಿಗರಿಗೆ ಇಷ್ಟೇ ಸಿಗೋದು ಅಂಥ ಪರಿಸ್ಥಿತಿ ಇದೆ. ಅದಕ್ಕೆ ನಾನೇನು ಮಾಡಿದೆ, ಎಲ್ಲ ಲ್ಯಾಂಗ್ವೇಜು ಚೆಕ್ ಮಾಡಿ. ಯಾಕಂದ್ರೆ ನಾವು ಇದೇ ಇಂಡಸ್ಟ್ರಿಯಲ್ಲಿ ಇರೋದ್ರಿಂದ ಹಿಂದೆ ಮುಂದೆ ಯಾವ ಸಿನಿಮಾ ಬರಲ್ಲ ಎಲ್ಲ ನೋಡಿ. ಮೇ 9ಕ್ಕೆ ಬರ್ತಾಯಿದ್ವಿ. ಮೇ 9ಕ್ಕೆ ತೆಲುಗು ತಮಿಳು ಯಾವುದ್ರಲ್ಲೂ ದೊಡ್ಡ ಸಿನಿಮಾಗಳಿಲ್ಲ, ಸಣ್ಣ ಸಣ್ಣ ಸಿನಿಮಾಗಳಿದೆ. ಬಟ್ ಕನ್ನಡದಲ್ಲೂ ಅಷ್ಟೇ ಆ ವಾರಕ್ಕೆ ದೊಡ್ಡ ಸಿನಿಮಾ ನಮ್ಮದೇ. ಎಸ್ ಸರ್, ಎಷ್ಟು ಥಿಯೇಟ್ರಲ್ಲಿ ರಿಲೀಸ್ ಮಾಡ್ತಾ ಇದ್ದಾರೆ? ಒಂದು 150 to 200 ಥಿಯೇಟರ್ಸಲ್ಲಿ ಸರ್. ಓಕೆ ಸರ್, ಆಗಲೇ ಹೇಳಿದ್ರಿ ನಮ್ಮ ಸಿನಿಮಾ ನಾವು ಪ್ಯಾನ್ ಇಂಡಿಯಾ ಮಾಡೋದಲ್ಲ, ಸಿನಿಮಾ ಬಂದಮೇಲೆ ಪ್ಯಾನ್ ಇಂಡಿಯಾ ಆಗಬೇಕನ್ನುವಂಥದ್ದು. ಬೇರೆ ಲ್ಯಾಂಗ್ವೇಜಲ್ಲಿ ಮಾಡುವಂಥ ಪ್ಲ್ಯಾನ್ಸ್ ಏನಾದರೂ ಇದೆಯಾ? ನಾನು ನೆಕ್ಸ್ಟ್ ತೆಲುಗು ಒಂದು ಮೂವಿ ಅನೌನ್ಸ್ ಮಾಡ್ತಾಯಿದ್ದೀನಿ. ತೆಲುಗು ಒಂದು ತಮಿಳು ಮಾಡ್ತಾಯಿದ್ದೀನಿ, ಕನ್ನಡನೂ ಮಾಡ್ತೀನಿ. ಬಟ್ ಕನ್ನಡ ಇನ್ನು ಸ್ವಲ್ಪ ಒಳ್ಳೆ ಸಬ್ಜೆಕ್ಟ್ ಹುಡುಕ್ತಾ ಇದ್ದೀನಿ. ಯಾಕಂದರೆ ಸಬ್ಜೆಕ್ಟ್ ಇಲ್ಲದೆ ಇಲ್ಲಿ ಮಾಡಿದ್ರೆ ಕಷ್ಟ. ತುಂಬ ಒಳ್ಳೆ ಸಬ್ಜೆಕ್ಟ್ಗಳು ಸಿಗ್ಬೇಕು ಕನ್ನಡಕ್ಕೆ. ಎಲ್ಲೂ ತೋರಿಸ್ತಿರೋ ಅಂಥ ಹೇಳ್ದಿರೋ ಅಂಥ ಕಥೆಗಳು ನಾವು ಹೇಳಿದ್ರೆ ಇಲ್ಲಿ ನಮ್ಮವ್ರು ತೊಗೊತಾರೆ. ಯಾಕಂದರೆ ನಮ್ಮವರು ಎಲ್ಲ ಲ್ಯಾಂಗ್ವೇಜ್ ಸುತ್ತಬಿಟ್ಟಿದ್ದಾರೆ. ಈಗ ನಮ್ಮವ್ರಿಗೆ ಏನಾದ್ರು ಸ್ಪೆಷಲಾಗಿ ಕೊಟ್ಟರೆ ಮಾತ್ರ ತೊಗೊತಾರೆ ಇಲ್ಲಿ. ಸರ್, ಅದೆಷ್ಟು ಆ್ಯಕ್ಷನ್ ಥ್ರಿಲ್ಲರ್ ಸಿನಿಮಾ ಬಂದಿರೋದಿದೆ, ಸೂತ್ರಧಾರಿ ಅನ್ನುವಂತಹ ಸಿನಿಮಾ ಈ ಎಲ್ಲ ಸಿನಿಮಾಗಳಿಗೆ ಕಂಪೇರ್ ಮಾಡಿದರೆ ಎಷ್ಟು ಸ್ಪೆಷಲ್ ಆಗಿದೆ ಅನ್ನುವಂಥದ್ದು? ನಿಜವಾಗ್ಲೂ ಸ್ಪೆಷಲ್ ಆಗಿರುತ್ತೆ. ಯಾಕೆಂದರೆ ಚಂದನ್ ಶೆಟ್ಟಿ ಅವ್ರನ್ನ ಇಷ್ಟು ರ್ಯಾಪರಾಗಿ ನೋಡಿದ್ರೆ, ಬಟ್ ಹೀರೋ ಆಗಿ ಇಷ್ಟು ಒಳ್ಳೆ ಕಥೆ ಅಂಶ. ಅಂದರೆ ಪ್ರತಿ ಸೆಕೆಂಡ್ ಒಂದು 15-20 ನಿಮಿಷ ನಿಮ್ಗೆ ಅವಲೇ ಹೇಳ್ದಂಗೆ ಇದೊಂದು ನಾರ್ಮಲ್ ಸಿನಿಮಾ. 21ನೇ ನಿಮಿಷದಿಂದ ಇಟ್ಸ್ ಎ ಟೋಟ್ಲಿ ಕ್ರೈಮ್, ಬೇರೆಯೇ ಕತೆ ಟರ್ನ್ ಆಗುತ್ತೆ. ಈ ಸ್ಟಾರ್ಟಿಂಗ್ ಒಂದು 10 ನಿಮಿಷ ನೋಡಿ, ಏನು ಗುರು ಮಾಮೂಲಿ ಸಿನಿಮಾ ಇದ್ದಂಗಿದೆ ಇದು ಅನ್ನೋ ಥರ ಫೀಲ್ ಇರುತ್ತೆ. ನಾವು ಬೇಕು ಅಂತಲೇ ಆ ಒಂದು 10-15 ನಿಮಿಷನ ನಾರ್ಮಲ್ ತೊಗೊಂಡೋಗಿರ್ತೀವಿ. ಯಾಕೆಂದರೆ ಸ್ಟಾರ್ಟಿಂಗಿಂದ ಎತ್ಕೊಂಡೋದ್ರೆ ಜನಗಳಿಗೆ ಅದು ಇನ್ನೂ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ. ಬಟ್ ನಾರ್ಮಲಾಗಿ ಹೋಗಿ ಆ 20ನೇ ನಿಮಿಷದಿಂದ ಚೇಂಜ್ ಆಗುತ್ತಲ್ಲ, ಚೇಂಜ್ ಓವರ್ ಅಲ್ಲಿಂದ ನಿಮಗೆ ಲಾಸ್ಟ್ ಎಂಟು ಟೈಟಲ್ ಕಾರ್ಡ್ ಹಾಕೋವರೆಗೂ ಸೀಟ್ ಎಡ್ಜಲ್ಲಿ ಕೂತಿರ್ತಾರೆ. ಓಕೆ ಸರ್, ಯಾವ ಜಾನರ್, ಯಾವ ಜನ್ರೇಷನ್ ಪೀಪಲ್ಗೆ ಈ ಸಿನಿಮಾ ತುಂಬ ಕನೆಕ್ಟ್ ಆಗುತ್ತೆ ಮೇಡಮ್? ಮಕ್ಕಳಿಂದ ಹಿಡಿದು 60-70 ವರ್ಷ ಮುದುಕರವರೆಗೂ, ವಯಸ್ಸಾದವ್ರವರೆಗೂ, ಯೂತ್ಗಂತೂ ಎಕ್ಸ್ಟ್ರಾರ್ಡನರಿ ಇಷ್ಟ ಆಗುತ್ತೆ ಸಿನಿಮಾ. ಪೈಸಾ ವಸೂಲ್ ಸಿನಿಮಾ 100%. ಒಳ್ಳೆ ಮಸ್ತ್ ಮಜಾ ಮಾಡೋ 2 ಸಾಂಗ್ಸ್ ಇದೆ, ಒಳ್ಳೆ ಸ್ಕ್ರೀನ್ ಪ್ಲೇ ಇದೆ, ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಹೇಳ್ತೀನಿ, ದಿ ಬೆಸ್ಟ್ ಮ್ಯೂಸಿಕ್ ಅವಾರ್ಡ್ ಏನಾದ್ರು ಈ ವರ್ಷದಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಬಂದರೆ ಚಂದನಿಗೆ ಅಷ್ಟೇ. ನಾನು ಅಷ್ಟು ಪ್ರಾಮಿಸಿಂಗ್ ಆಗಿ ಹೇಳ್ತೀನಿ. ಯಾಕಂದರೆ ಇವತ್ತು ಕ್ಯೂಬಲ್ಲಿ ಶೋ ನೋಡೋದು ಈಗ ಬೆಳಿಗ್ಗೆ, ನಮ್ಗೆ ಕ್ಯೂಬ್ ಅಂದರೆ ಅವರೇ ಡಿಜಿಟಲ್ ಅಂದರೆ ಎಲ್ಲ ಥಿಯೇಟ್ರಿಗೆ ಅವರೇ ಕೊಡೋದು. ಅವ್ರು ಹೇಳ್ತಾರೆ, ಸಾರ್ ನಾವು ಇಷ್ಟೋ ಶೋಗಳಾಗ್ತೀವಿ, ಏನು ಸರ್ ಇದು ಸೌಂಡಿಂಗು ಈ ಲೆವೆಲಿಗೆ ಮಾಡಿದ್ರಲ್ಲ ಸರ್ ಅಂತ. ಅದು ಬೇಕಾಗಿರೋದು ನಮಗೆ, ಸೌಂಡಿಂಗ್ ಇಸ್ ವೆರಿ ಗುಡ್. ಸರ್, ಕೊನೆಗಿದಾಗಿ ನಿಮ್ಮ ಅಭಿಮಾನಿಗಳಿಗೆ ಮೇ 9ಕ್ಕೆ ಬಂದು ಜನರು ಥಿಯೇಟರ್ಗೆ ಸಿನಿಮಾ ನೋಡಬೇಕು ಅಂತಿದ್ರೆ ಸೂತ್ರಧಾರಿ ಯಾಕೆ ನೋಡಬೇಕು ಅನ್ನುವಂಥದ್ದು ಹೇಳಬೇಕು ಸರ್? ಅಂದರೆ ಮೇ 9ನೇ ತಾರೀಕು ಚಂದನ್ ಶೆಟ್ಟಿ ಅಭಿನಯದ ಮೊದಲನೇ ಸಿನಿಮಾ ಹೀರೋ ಆಗಿ, ಆಮೇಲೆ ಕಿರಣ್ ಕುಮಾರ್ ನಿರ್ದೇಶನದ ಮೊದಲನೇ ಸಿನಿಮಾ, ನಂದು 5ನೇ ಸಿನಿಮಾ ಪ್ರೊಡಕ್ಷನ್ನು, ಒಂದು ವಿಭಿನ್ನ ಕಥಾಂಶದಿಂದ ಕ್ರೈಮ್ ಥ್ರಿಲ್ಲರ್ ಜೊತೆಯಲ್ಲಿ ವಿತ್ ಎಂಟರ್ಟೈನ್ಮೆಂಟ್ ಸಾಂಗ್ಸು, ಒಳ್ಳೆ ಹಿಟ್ ಸಾಂಗ್ಸ್ ಜೊತೆ ನಿಮ್ಮ ಮುಂದೆ ಬರ್ತಾಯಿದ್ದೀವಿ. ಮೇ 9ನೇ ತಾರೀಕು ನಿಮ್ಮ ಹತ್ರದ ಚಿತ್ರಮಂದಿರಗಳಲ್ಲಿ ಹೋಗಿ ಸೂತ್ರಧಾರಿ ಸಿನಿಮಾನ ನೋಡಿ ಸಪೋರ್ಟ್ ಮಾಡಿ, ಆರೈಸಿ. ನವರಸನವರಿಗೆ ಪ್ರೊಡ್ಯೂಸ್ ಮಾಡಬೇಕು ಅಂತ ಇದ್ದರೆ, ಈ ಆ್ಯಕ್ಟರ್ ಜೊತೆ ಈ ಆ್ಯಕ್ಟರ್ಗೆ ಈ ಸಿನಿಮಾ ಪ್ರೊಡ್ಯೂಸ್ ಮಾಡಬೇಕು ಅಂತಿದ್ರೆ ಯಾವ ಆ್ಯಕ್ಟರ್ಗೆ ಮಾಡಬೇಕು ಅಂತ ಆಸೆ? ನಿಜವಾಗ್ಲೂ ನವರಸನ ಪ್ರೊಡ್ಯೂಸ್ ಮಾಡಬೇಕು ಅಂತ ನನಗೆ ಅನಿಸಿರೋ ಇದರಲ್ಲಿ ಇದ್ದಿದ್ರೆ ನನಗೆ ಅಪ್ಪು ಸಾರ್ಗೆ ಮಾಡಬೇಕಾಗಿತ್ತು ಒಂದು ಸಿನಿಮಾ.
ಆ್ಯಕ್ಚುಲಿ ನಾನು ಅಪ್ಪು ಸರ್ ಹತ್ರ ಮಾತಾಡಿದ್ದೆ, ಅಪ್ಪು ಸರ್ ಒಂದು ಸಿನಿಮಾ ಮಾಡ್ಬೇಕು ನಿಮಗೆ ಅಂತ ತುಂಬ ಆಸೆ ಇತ್ತು ಅವ್ರು ಮಾಡೋಕ್ಕೆ. ಬಟ್ ಅನ್ಫಾರ್ಚುನೇಟ್ಲಿ ಅದು ಆಗಲಿಲ್ಲ. ಅದು ಹಂಗೆ ನನ್ನ ಕನಸಾಗಿ ಹಂಗೆ ಉಳ್ಕೊಂಡಿದ್ದೆ. ಓಕೆ, ಡೈರೆಕ್ಷನ್ ಮಾಡಬೇಕು ಅಂತ ಇದ್ರೆ ಈ ಆ್ಯಕ್ಟರ್ಗೆ ನನ್ನ ಸಿನಿಮಾ ಡೈರೆಕ್ಷನ್ ಮಾಡಬೇಕು ಅಂತಿದ್ರೆ ಅಲ್ಲ ಅದನ್ನೇ ಅಪ್ಪು ಸರ್ Production ಅಪ್ಪು ಎರಡು. ನಂದೇನು ಗೊತ್ತಾ, ಮ್ಯಾಕ್ಸಿಮಮ್ಮು ನಾನು ಡೈರೆಕ್ಷನ್ ಮಾಡೋ ಸಿನಿಮಾಗೆ ನಂದೇ ಪ್ರೊಡಕ್ಷನ್ ಆಗಿರುತ್ತೆ. ಕಾರಣ ಇನ್ನೊಂದು ಗಮ್ಮತ್ತಿದೆ ಕೇಳಿ, ಇನ್ನೊಂದು ಆಕ್ಟರ್ ಜೊತೆ ಆಕ್ಟ್ ಮಾಡಬೇಕು ಅಂತಿದ್ರೆ ಅದು ಅಪ್ಪು ಸರ್ ಜೊತೆ. ಅಲ್ಲ ಅದು ಅದೇ ಅಂತ ಅದು ಯಾರ ಜೊತೆ ಆಕ್ಟ್? ಅದು ಯಾರ ಜೊತೆ ಬೇಕಾದ್ರೂ ಮಾಡ್ತೀನಿ ನಾನು. ಆ್ಯಕ್ಟಿಂಗ್ ಅನ್ನೋದು ನನಗೆ ಕತೆ ಇಷ್ಟ ಆದರೆ, ಯಾರನ್ನ ಹೊಸೊಬ್ಬರು ಬಂದಿದ್ರು ಅವ್ರ ಜೊತೆ ನೋಡಿ ಯಾಕರೆಲ್ಲ ರಾತ್ರಿಲಿ ಬಂದು ಕರೆದ್ರು, ಸರ್ ನಿಮ್ಗೊಂದು 2-3 ದಿನ ಕ್ಯಾರೆಕ್ಟರ್ ಅಂತ. ಬಟ್ ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ತುಂಬ ಇಷ್ಟ ಆಯಿತು. ಆ್ಯಸ್ ಎ ಬ್ಲೈಂಡ್ ಕ್ಯಾರೆಕ್ಟರ್ ಆಯಿತಾ. ನ್ಯಾಷನಲ್ ಅವಾರ್ಡ್ಸ್, ಸ್ಟೇಟ್ ಅವಾರ್ಡ್ ಆ ಸಿನಿಮಾಗೆ, ಅರ್ಥ ಆಯ್ತಾ. 100 ಡೇಸ್ ಥಿಯೇಟ್ರಲ್ಲಿ ಆ ಥರ ನಮಗೆ ಒಂದು ಕತೆ ಇಂಪ್ರೆಸ್ ಆಗಬೇಕಷ್ಟೇ ನನಗೆ, ಅಷ್ಟೇ. ಸರ್ ನಿಮಗೆ ಎಂಥ ರೋಲ್ ಮಾಡ್ಲಿಕ್ಕೆ ಇಷ್ಟ ಸಿನಿಮಾದಲ್ಲೆಲ್ಲ? ಯಾವ ರೋಲ್ ಆದರೂ ಓಕೆ. ನಾನು ಎಂಥ ರೋಲ್ ಆದರೂ ಮಾಡ್ತೀನಿ. ಸೈಕೋ ಶಂಕರ ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೀನಿ. ಇಡೀ ಆ ಸಿನಿಮಾದಲ್ಲಿ ಸೈಕೋ ಶಂಕರನಾಗಿ ಒಂದು 40-50 ಹೆಣ್ಮಕ್ಳನ್ನ ರೇಪ್ ಮಾಡುವಂಥ ಕ್ಯಾರೆಕ್ಟರ್ ಅದು. ಆ್ಯಕ್ಚುಲಿ ಒಂದು ರಿಯಲ್ ಸ್ಟೋರಿ ಅದು. ಅದರಲ್ಲಿ ಒಂದು ಪಾತ್ರ ಒಂದು ಸೀನ್ ಬರುತ್ತೆ. ಹೆಂಗೆ ಅಂದರೆ ಒಂದೇ ಒಂದು ಬಟ್ಟೆನೂ ಇರಲ್ಲ ನನ್ನ ಬಾಡಿಯಲ್ಲಿ, ಅಂದರೆ ಪ್ಯೂರ್ ನ್ಯೂಡಿಟಿಯಾಗಿ ಆ ಥರ. ಅಂದರೆ ಆ ಥರ ಚಾಲೆಂಜಿಂಗ್ ರೋಲ್ಸ್ ನನಗೆ ತುಂಬ ಇಷ್ಟ. ಅಂದರೆ ಕತೆ ಆ್ಯಕ್ಟಿಂಗಿಗೆ ಸ್ಕೋಪ್ ಇರಬೇಕು. ಅದು ಎಂಥ ಪಾತ್ರ ಆದರೂ ಆಗಿರಲಿ, ಎಂಥ ಒಂದು ಕತೆ, ಆ ಪಾತ್ರಗಳು ಚಾಲೆಂಜಿಂಗ್ ಆಗಿರಬೇಕು ಅಂಥವು ಇಷ್ಟ. ಥ್ಯಾಂಕ್ ಯು ಸರ್. ನಿಮ್ಮ ಬ್ಯುಸಿ ಶೆಡ್ಯೂಲಲ್ಲಿ ಕೂಡ ನಮ್ಮ ಪಬ್ಲಿಕ್ ನೆಕ್ಸ್ಟ್ ಜೊತೆ ಚೆನ್ನಾಗಿ ಮಾತಾಡಿದ್ರೆ ಥ್ಯಾಂಕ್ ಯು ಸೋ ಮಚ್. ಆಲ್ ದಿ ವೆರಿ ಬೆಸ್ಟ್. ಸೂತ್ರಧಾರಿ ಮೇ 9ನೇ ತಾರೀಕು ಬರ್ತಾ ಇದೆ. ಈ ಸಿನಿಮಾದ ಸೂತ್ರಧಾರಿ ಯಾರು ಅನ್ನುವಂಥದ್ದು ಇವರು ಬಿಟ್ಕೊಡ್ಲಿಲ್ಲ. ಬಟ್ ಈ ಸಿನಿಮಾದ ಸೂತ್ರಧಾರಿ ಯಾರು ಅನ್ನೋದು ನೋಡ್ಬೇಕಂತಿದ್ರೆ ನಾವೆಲ್ಲರೂ ಕೂಡ ಮೇ 9ನೇ ತಾರೀಕು ಥಿಯೇಟರ್ಗೆ ಬಂದು ಸಿನಿಮಾ ನೋಡಬೇಕು ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಕ್ಯಾಮ್ರಾ ಪರ್ಸನ್ ಜಾನ್ ಅವ್ರ ಜೊತೆ ಚೈತನ್ಯ ಕೊಟ್ಟಾರಿ, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.